ದೇಶಕ್ಕೆ ಕಪಾಳ ಮೋಕ್ಷ ಕೊಡೋ ಕೆಲಸವನ್ನ ಕೇವಲ ಭಾರತೀಯ ಸೇನೆ ಮಾಡ್ತಾ ಇಲ್ಲ, ಪ್ರತಿಯೊಬ್ಬ ಭಾರತೀಯ ಕೂಡ ಮಾಡ್ತಾ ಇದ್ದಾನೆ. ಹೆಮ್ಮೆಯ ನಾಗರಿಕನ ಜವಾಬ್ದಾರಿ ಏನು ಮತ್ತು ಆತನ ನಂಬಿಕೆ ಭಯ ಉತ್ಪಾದನೆಗಿಂತ ಬಹಳ ದೊಡ್ಡದು ಅನ್ನೋದನ್ನ ತೋರಿಸುವಂತಹ ಅತಿ ದೊಡ್ಡ ಮೆಸೇಜ್ ಕುರಿತಂತೆ ನಾವು ಡೀಟೇಲ್ಸ್ ಅನ್ನು ಕೊಡ್ತೀವಿ ನಿಮಗೆ. ನಿಮ್ಮ ದಾಳಿಗೆ ನಾವು ಬಗ್ಗಲ್ಲ, ಹೆದರಿಸಿದ್ರೆ ಹೆದರೋರು ಯಾರೂ ಇಲ್ಲ ಇಲ್ಲಿ ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನ ಭಕ್ತರು ಮಾಡಿದ್ದಾರೆ. ಪುಂಚ್ನಲ್ಲಿ ಇವತ್ತು ಗುರುದ್ವಾರ ಓಪನ್ ಆಗಿದೆ. ನಿನ್ನೆ ಇದೇ ಗುರುದ್ವಾರದ ಮೇಲೆ ಶೆಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಿತ್ತು. ಆದ್ರೆ ಇವತ್ತು ಭಕ್ತಾದಿಗಳಿಗೆ ಮಂದಿರವನ್ನ ಗುರುದ್ವಾರದ ಸಿಬ್ಬಂದಿಗಳು ಆಡಳಿತ ಮಂಡಳಿ ಓಪನ್ ಮಾಡಿದ್ದಾರೆ. ಭಯೋತ್ಪಾದನೆಗೆ ಬಗ್ಗಲ್ಲ ಅನ್ನೋ ಸಂದೇಶವನ್ನ ಗುರುದ್ವಾರ ಸಾರಿದೆ. ಹಾಗೂ ಭಕ್ತಿ ಅನ್ನೋದು ಭಯೋತ್ಪಾದನೆಗಿಂತ ಬಹಳ ಎತ್ತರದ ಸ್ಥಾನದಲ್ಲಿದೆ. ಹಾಗೂ ನಂಬಿಕೆ ಭಯೋತ್ಪಾದನೆಗಿಂತ ಬಹಳ ದೊಡ್ಡದಾದಂತಹ ವಿಚಾರ. ಭಕ್ತಿ ಭಯೋತ್ಪಾದನೆಗಿಂತ ಬಹಳ ದೊಡ್ಡದಾದಂತಹ ವಿಚಾರ ಅನ್ನೋದನ್ನ ತೋರಿಸೋ ಕೆಲಸವನ್ನು ಮಾಡಲಾಗಿದೆ. ಈ ಮೂಲಕ ತಮ್ಮ ಪ್ರತಿರೋಧವನ್ನ ಭಯೋತ್ಪಾದಕರಿಗೆ ಹಾಗೂ ಪಾಕಿಸ್ತಾನಕ್ಕೆ ತೋರಿಸಿದ್ದಾರೆ ಸಿಖ್ಖರು. ಈ ದೇಶದ ಸ್ವಾತಂತ್ರ್ಯಕ್ಕೂ ಮುಂಚೆ, ಸ್ವಾತಂತ್ರ್ಯದ ನಂತರ ಅತಿ ದೊಡ್ಡ ದೇಶ ಪ್ರೇಮಿಗಳು ಯಾರು ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಬೋದು ಅದು ಸಿಖ್ಖರು ಅಂತ. ಕಾರಣ ಹಿಸ್ಟ್ರಿ ಹಂಗಿದೆ. ನಿಮಗೆ ನಾವು ಒಂದಷ್ಟು ಆ ಡಿಸ್ಟ್ರಕ್ಷನ್ನ ಅಂದರೆ ಅಲ್ಲಿ ಆಗಿರುವಂತಹ ಅನಾಹುತಕ್ಕೆ ಸಂಬಂಧಪಟ್ಟಂತಹ ಕೆಲ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ವಿ. ಗುರುದ್ವಾರದ ಮೇಲೆ, ಧಾರ್ಮಿಕ ಸ್ಥಳಗಳ ಮೇಲೆ ನಿರಂತರವಾಗಿ ಶೆಲ್ಲಿಂಗ್ ಮಾಡೋ ಕೆಲಸವನ್ನ ಪಾಕ್ ಮಾಡಿತ್ತು. ಆದರೂ ಅಲ್ಲೆಲ್ಲ ಅನಾಹುತ ಆಗಿರುವಂತಹ ಕುರುಹುಗಳ ಮಧ್ಯೆನೇ ಧಾರ್ಮಿಕ ಕ್ಷೇತ್ರವನ್ನು ಓಪನ್ ಮಾಡಲಾಗಿದೆ. ಭಕ್ತರು ಬಂದಿದ್ದಾರೆ, ಹೆದರಿಲ್ಲ ಅವರು. ಎಲ್ಲಿ ಇನ್ನೊಂದ್ಸಲ ದಾಳಿ ಆಗ್ಬಿಡುತ್ತೋ, ಎಲ್ಲಿ ನಮ್ಮ ಜೀವ ಹೋಗುತ್ತೋ ಅಂತ. ಅದಕ್ಕಿಂತ ದೊಡ್ಡದು ನಮ್ಮ ನಂಬಿಕೆ ಹಾಗೂ ಭಕ್ತಿ ಅನ್ನೋದನ್ನ ಸಾರಿ ಸಾರಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪವಿತ್ರ, ಬಹಳ ಪವರ್ಫುಲ್ ಮೆಸೇಜ್ ಅನ್ನ ಸಿಖ್ಖರು ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಅಂತ. ನಮ್ಮ ನಂಬಿಕೆ ಭಕ್ತಿ ನಿಮ್ಮ ಭಯವನ್ನ ಉತ್ಪಾದನೆ ಮಾಡೋ ಕೆಲಸಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ. ಪವರ್ಫುಲ್ ಮೆಸೇಜ್. ಹೌದು, ಯಾಕಂದರೆ ಸಿಖ್ಖರು ಮೂಲತಃ ಅವರು ತುಂಬ ಧೈರ್ಯಶಾಲಿಗಳು ಅಂತಲೇ ಹೆಸರಾದವರು. ಸೊ ಈಗ ಮಗದೊಮ್ಮೆ ಮತ್ತೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಸಿಖ್ಖರು ಸರಿಯಾಗಿಯೇ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ನಿನ್ನೆ ಪೂಂಚ್ನಲ್ಲಿರುವಂತಹ ಗುರುದ್ವಾರದ ಮೇಲೆ ಇಂಟೆನ್ಷನಲಿ, ಅಂದರೆ ಅದನ್ನು ಟಾರ್ಗೆಟ್ ಮಾಡಿಕೊಂಡೇ ಶೆಲ್ ದಾಳಿಯನ್ನು ನಡೆಸಲಾಗಿತ್ತು. ಪೂಂಚ್ನ ಮೇಲೆ ನಿನ್ನೆ ಯಾವ ಪರಿಪ್ರಮಾಣದಲ್ಲಿ ಪಾಕ್ ದಾಳಿ ಮಾಡಿತ್ತು ಅಂದರೆ, ಒಂದು ಕಡೆಯಿಂದ ಶೆಲ್ ದಾಳಿ, ಮಗದೊಂದು ಕಡೆ ಗುಂಡಿನ ದಾಳಿ. ಒಟ್ಟು ಅಲ್ಲಿಯೇ ಸುಮಾರು 13 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಜೊತೆಗೆ 44 ಜನರಿಗೆ ಅಲ್ಲಿ ಗಾಯಗಳಾಗಿದೆ ಅನ್ನುವಂಥದ್ದು. ಇದನ್ನು ಸಮರ್ಥವಾಗಿ ಭಾರತೀಯ ಪಡೆ ಕೂಡ ಎದುರಿಸಿತ್ತು. ಆದರೆ ಗುರುದ್ವಾರದ ನಿನ್ನೆ ಏನು ಹಾನಿಯಾಗಿತ್ತು, ಸುಮಾರು 3 ರಿಂದ 4 ಜನ ಅಲ್ಲಿ ಮೃತಪಟ್ಟಿದ್ರು. ಆದರೆ ಇವತ್ತು ಆ ಛಿದ್ರಗೊಂಡಿರುವಂತಹ ಕಟ್ಟಡದ ಮಧ್ಯೆಯೇ ಉಪಾಸನೆ ನಡೀತಾ ಇದೆ. ಅದನ್ನು ಡಿವೋಟಿಗಳಿಗಾಗಿ, ಭಕ್ತರಿಗಾಗಿ ಗುರುದ್ವಾರವನ್ನು ತೆರೆದಿದ್ದಾರೆ. ನಿನ್ನೆ ಬಂದರು, ಧ್ವಂಸ ಮಾಡಿದ್ರು, ಶೆಲ್ ದಾಳಿ ಆಯಿತು ಅಂತ ಅದನ್ನು ಬಂದ್ ಮಾಡಿ ಕೂತು ಭಯಪಟ್ಟು ಹೇಡಿಗಳ ರೀತಿಯಲ್ಲಿ ವರ್ತನೆಯನ್ನ ಯಾರೂ ಕೂಡ ಮಾಡ್ತಾ ಇಲ್ಲ. ಭಾರತ ಭಯೋತ್ಪಾದನೆಯ ವಿರುದ್ಧ ಯಾವ ರೀತಿ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಅಂದ್ರೆ, ನಿಮ್ಮ ದಾಳಿಗೆ ನಾವು ಬೆದರಲ್ಲ, ನಮ್ಮ ರಕ್ಷಣೆಗೆ ನಮ್ಮ ಸೈನಿಕರು ಇದ್ದಾರೆ ಅನ್ನುವಂತಹ ಸಂದೇಶವನ್ನ ಈಗ ಗುರುದ್ವಾರ ನೀಡ್ತಾ ಇದೆ. ಈ ಮೂಲಕ ಆ ನೈತಿಕ ಸ್ಥೈರ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಗುರುದ್ವಾರ ಮಾತ್ರ ತೆರೆದಿಲ್ಲ, ಅಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಯಾವತ್ತಿನ ರೀತಿಯಲ್ಲಿ, ಯಾವತ್ತು ಅವರ ಪ್ರತಿನಿತ್ಯದ ಉಪಾಸನೆ ಯಾವ ರೀತಿ ಇರುತ್ತೋ ಅದೇ ರೀತಿಯ ಉಪಾಸನೆ ಇವತ್ತು ಕೂಡ ನಡೀತಾ ಇದೆ. ನಿಜಕ್ಕೂ ಕೂಡ ಅವರ ಧೈರ್ಯ, ನೈತಿಕ ಸ್ಥೈರ್ಯ, ಜೊತೆಗೆ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದಿಟ್ಟ ಸಂದೇಶಕ್ಕೆ ಇಡೀ ದೇಶವೇ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.